ರೆಡಿಯಾಗಿ ಒಂದೆರಡು ಫೋಟೋಸ್ ತಗೊಂಡು ನನ್ನನ್ನು ನಾನು ನೋಡ್ಕೊಳ್ಳೋದ್ರೊಳಗಡೆ ಕೊಟ್ಟಿರುವಂಥ ಟೈಮ್ಗಿಂತ ಜಾಸ್ತಿ ಟೈಮ್ ತಗೊಂಡಿದ್ದೆ. ಹಾಗಾಗಿ ಇವಾಗ ಆಟೋ ಹಿಡ್ಕೊಂಡು ನಮ್ಮ ಲೊಕೇಶನ್ ಕಡೆ ಹೊರಟಿದ್ದೀವಿ. ಇನ್ನು ಟ್ರಾಫಿಕ್ ಜಾಮ್ ಅಂದ್ರೂ ಮ್ಯಾಂಡೇಟರಿ ಅಲ್ವಾ, ಸೊ ಬಿಫೋರ್ಗಿಂತ ಇವಾಗ ಓಕೆ ಅಂತ ಅನಿಸ್ತಾ ಇದೆ ನನಗೋಸ್ಕರ ಬ್ಯಾಂಗ್ಳೂರ್. ಒಂದು 2 days ಬಂದು ಹೋಗಿದ್ದಕ್ಕೆ ಇಲ್ಲಿನ ವಾತಾವರಣ, ಇಲ್ಲಿಂದೊಂದು ಸಿಸ್ಟಮೆಟಿಕ್ ಹಾಗೆ ಇಲ್ಲಿಂದೊಂದು ಲೊಕೇಶನ್ಸ್ಗಳು ಹಂಗೋ ಹಿಂಗೋ ತಲೆಯಲ್ಲಿ ಒಂದು ಸ್ವಲ್ಪ ಉಳ್ಕೊಂಡಿದೆ ಫ್ರೆಂಡ್ಸ್. ಒನ್ ಟೈಮ್ ನೋಡಿದ್ರೆ ಸಾಕು, ಮತ್ತೊಮ್ಮೆ ಬಂದಾಗ ಆರಾಮ್ಸೆ ಫೈಂಡ್ ಔಟ್ ಮಾಡ್ತೀನಿ. ಸುಮಾರು 1 ತಾಸು ನಾವು ಟೈಮ್ ಸ್ಪೆಂಡ್ ಮಾಡಿ ಶೂಟ್ ಎಲ್ಲ ಮುಗಿಸ್ಕೊಂಡು ಅಂಡ್ ನೆಕ್ಸ್ಟ್ ಹಂಗೆ ಹೊರಟಿರುವಾಗ ಎದುರುಗಡೆ ಕಾಣಿಸ್ತಾ ಇರೋಂಥ ಎಳ್ನೀರನ್ನು ಕೂಡ ಕುಡಿದು ಒಂದು ಸ್ವಲ್ಪ ಜಾಲಿ ಮೂಡಲ್ಲಿ ಒಂದೆರಡು ಫೋಟೋಸು ಒಂದೆರಡು ರೀಲ್ಸು ಮಾಡ್ಕೊಂಡೆ ರೋಡಲ್ಲಿ. ಹಾಗೆ ಇವ್ರನ್ನ ಕೇಳಿದ್ದಕ್ಕೆ ಅಡ್ರೆಸ್ ಹೇಳಿದ್ರು, ಲೆಫ್ಟ್ ಹೋಗಿ ರೈಟ್ ಹೋಗಿ ಸೀದಾ ನಡ್ಕೊಂಡೊಂದು ಹಬ್ಬ ಅಂದ್ರೆ 3 ಕಿಲೋಮೀಟರ್ ನಡೆದಿದ್ದೀವಿ ಫ್ರೆಂಡ್ಸ್. ಸುಮಾರು 2 ವರ್ಷಗಳಿಂದ ನನಗೆ ಗೊತ್ತಿಲ್ದಂಗೆ ಈ ಬಿಲ್ಡಿಂಗ್ನ ಇಷ್ಟಪಟ್ಟಿದ್ದೆ. ಇವತ್ತು ಅದೇ ಬಿಲ್ಡಿಂಗ್ ಮುಂದೆ ಬಂದಿದ್ದು ಸಖತ್ ಖುಷಿ ಆಯಿತು ಅಂತ ಹೇಳಿ ಕ್ಯಾಪ್ಚರ್ ತೊಗೊಂಡ್ಬಿಟ್ಟೆ. ಅಲ್ಲಿಂದ ಸೀದಾ ಮೆಟ್ರೋಗೆ ಹೋಗಿ ಮತ್ತೆ ಮೆಟ್ರೋದಿಂದ ಮೆಜೆಸ್ಟಿಕ್ಗೆ ಹೋಗಿ ಮೆಜೆಸ್ಟಿಕಲ್ಲಿ ನೋಡಿದ್ರೆ ಈ ಲೆವೆಲಿಗೆ ಜನ. ಸೊ ನಮ್ಮ ಮನೆಯವ್ರು ಹೇಳ್ತಾ ಇದ್ದೆ, ನೋಡಿ ಇಲ್ಲಿ ಯಾವ ಲೆವೆಲಿಗೆ ಇರ್ತಾರೆ ಜನ ಅಂತೇಳಿ. ಆ್ಯಂಡ್ ಇಲ್ಲಿದ್ದು ಲೈಫ್ ಅಂದರೆ ಹಿಂಗೆ ಅಲ್ವಾ, ರನ್ನಿಂಗ್. ಇಲ್ಲಿ ಕೆಲಸ ಎಲ್ಲ ಮುಗೀತು, ಸ್ವಲ್ಪ ಸ್ನ್ಯಾಕ್ಸ್ ತಗೊಂಡು ಬ್ಯಾಕ್ ಟು ದಾವಣಗೆರೆ. ಸೊ ನನ್ನ ಫೇವ್ರೆಟ್ ಬಸ್ ಇದು. ಬಾಯ್.